सिद्धसद्गुरुपादाब्जं जननी जनकौ तथा तत्वोपदेशकर्तारं नत्वा भक्तिः पुरस्सरम् ಪರಮಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಮೌನ ಮಹಾಯೋಗಿ ಜಗದ್ಗುರು ಗುರುನಾಥಾರೂಢರ ಪಾವನ ಪಾದಾರವಿಂದಗಳಲ್ಲಿ ಹಣೆ ಮಣೆದು ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಋಷಿ ಮುನಿ ಸಂತ ಶರಣರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ಗ್ರಂಥಕರ್ತರಾದ ಪೂಜ್ಯ ಶಿವದಾಸನ ಚರಣಾರವಿಂದಗಳಲ್ಲಿ ನಮಿಸಿ ತಮ್ಮೆಲ್ಲರಿಗೆ ಅನಂತ ಶರಣು ಶರಣಾರ್ಥಿಗಳು. ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾಕ್ಷೇತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ 16ನೇ ವರ್ಷದ ಭಗವಚ್ಚಿಂತನ ಸಾಧನ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಶ್ರೀ ಜಗದ್ಗುರು ಸಿದ್ಧಾರೂಢ ಚರಿತಾಮೃತ. ಈ ಚರಿತಾಮೃತದಲ್ಲಿ ಶಿವದಾಸ 56 ಅಧ್ಯಾಯಗಳನ್ನು ವಿಭಾಗ ಮಾಡಿದ್ದಾನೆ. ಆದರೆ ಪ್ರತಿಯೊಂದು ಅಧ್ಯಾಯವನ್ನು ಆರಂಭ ಮಾಡೋಕ್ಕಿಂತಲೂ ಪೂರ್ವದಲ್ಲಿ ಒಂದು ಸೂಚನೆ ಮಾಡಿದ್ದಾನೆ. ಏನು ಮಾಡಬೇಕು? ಗ್ರಂಥ ಮಹಿಮೆಯನ್ನು ಪಠಿಸಬೇಕು. ಆದ್ದರಿಂದ 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧ ಪುರುಷನ ಈ ಪವಿತ್ರ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ಕಷ್ಟ ನಷ್ಟಗಳು, ಸರ್ವ ಪಾಪ ತಾಪಗಳು, ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುತ್ತವೆ. ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ, ಅಕ್ಷತ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದವನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿರುತ್ತದೆ. ಸದ್ಗುರುನಾಥ ಮಹಾರಾಜ ಕೀ ಜೈ. ಈ ಅಧ್ಯಾಯವನ್ನು ನಾವು ಸ್ವಲ್ಪ ಚಿಂತನೆ ಮಾಡಿದ್ರೆ, ಎಷ್ಟನೇ ಅಧ್ಯಾಯಪ್ಪ? 28ನೇ ಅಧ್ಯಾಯ. 28ನೇ ಅಧ್ಯಾಯವನ್ನು ನಾವು ಚಿಂತನೆ ಮಾಡಿದ್ರೆ ಏನಾಗ್ತದೆ? ನಮ್ಮ ಮನಸ್ಸು ಪರಿಶುದ್ಧ ಆಗ್ತದೆ. ಪರಿಶುದ್ಧ ಆಗೋ ಸಲುವಾಗಿಯೇ ನಾವೆಲ್ಲ ಈ ಸಾಧನ ಶಿಬಿರಕ್ಕೆ ಬಂದೀವಿ. ಬಸವಣ್ಣನವರು ಒಂದು ಮಾತನ್ನು ಬರೀತಾ ಇದ್ದಾರಲ್ಲ, ಉಂಬ ಬಟ್ಟಲು ಬೇರೆ ಕಂಚಲ್ಲ, ನೋಡುವ ಕನ್ನಡಿ ಬೇರೆ ಕಂಚಲ್ಲ, ಭಾಂಡ ಭಾಜನ ಒಂದೇ, ಬೆಳಗಿ ಕನ್ನಡಿಯಾಯಿತ್ತಯ್ಯ, ಅರಿದೊಡೆಯ ಶರಣ ಮರೆದೊಡೆಯ ಮಾನವ, ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಸಾಮಾನ್ಯರಿಗೂ ಶರಣರಿಗೂ ಇರುವ ವ್ಯತ್ಯಾಸ ಏನು? ಶರಣರಿಗೂ ಸಾಮಾನ್ಯರಿಗೂ ಇರುವ ವ್ಯತ್ಯಾಸ ಗೊತ್ತಾದ್ರೆ
ಸಾಮಾನ್ಯರು ಕೂಡ ಶರಣರಾಗ್ರಾಕ ಬರ್ತದ ಅಂತ ಅಭಿಪ್ರಾಯದ. ಹೌದಲ್ರಿ? ಶರಣರಿಗೆ ಏನು ಏನು ಯಾಕೆ ನಾವು ಶರಣರಂತ ಕರಿತೀವಿ? ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಉಂಬ ಬಟ್ಟಲು ಬೇರೆ ಕಂಚಲ್ಲ, ನೋಡುವ ಕನ್ನಡಿ ಬೇರೆ ಕಂಚಲ್ಲ. ಮೊದಲಿನ ಕಾಲದಾಗ 12ನೇ ಶತಮಾನದೊಳಗೆ ಪಾತ್ರೆಗಳು ಕಂಚಿನವ ಇದ್ದು, ಊಟ ಮಾಡುವ ಪಾತ್ರೆಗಳು. ಮತ್ತು ಆವಾಗಿನ್ನೂ ಕನ್ನಡಿ ಬಂದಿದ್ದಿಲ್ಲ. ಅದಲ್ರಿ? ಆವಾಗ ಅವ್ರು ಏನು ಮಾಡ್ತಿದ್ರು ಅಂತಂದ್ರೆ, ಆ ಕಂಚನ್ನು ಬೆಳಗ್ಗೆ 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 ಪರಿಶುದ್ಧ ಮಾಡ್ತಿದ್ರು. ಆ ಉಣ್ಣುವ ಆ ಬಟ್ಟಲು ಕಂಚದ ನೋಡುವ ಕನ್ನಡಿನೂ ಭಾಂಡ ಒಂದೇ, ಭಾಜನ ಒಂದೇ, ಅವು ಎರಡೂ ಒಂದೇ ಅಲ್ರಿ? ಆದ್ದರಿಂದ ಇಲ್ಲಿ ಅರಿದೊಡೆ ಶರಣ, ಮರೆದೊಡೆ ಮಾನವ. ತನ್ನನ್ನು ತಾನು ಅರಿಬೇಕಾಗಿತ್ತು ಅಂತಂದ್ರೆ ಮನಸ್ಸು ಪರಿಶುದ್ಧ ಆಗಬೇಕು. ಬೆಳಗ್ಗೆ ಕನ್ನಡಿ ಆಯಿತಯ್ಯ ಅನ್ನುವ ಮಾತು ಏನು ಅಭಿಪ್ರಾಯ ಕೊಡ್ತದೆ? ಶರಣರು ತಮ್ಮ ಮನಸ್ಸನ್ನು, ಬುದ್ಧಿಯನ್ನು ಬೆಳಗಿದರು. ಅದಲ್ರಿ? ಬೆಳಗುವುದರಿಂದ ಸ್ವಚ್ಛ ಆಗ್ಯದ. ಸ್ವಚ್ಛ ಆಗುವುದರಿಂದ ಆ ಕನ್ನಡಿಯಂತೆ ಇರುವ ಮನಸ್ಸಿನೊಳಗೆ ಭಗವಂತನ ಸಾಕ್ಷಾತ್ಕಾರ ಆದೀತೆ ವಿನಃ ಮಲವಿಕ್ಷೇಪ ದೋಷಗಳಿಂದ ರಾಡಿ ಅಲ್ಲ ಹೊಲಸಾದ ಮನಬುದ್ಧಿಗಳಿಂದ ನಾವು ಬ್ರಹ್ಮದ ಸಾಕ್ಷಾತ್ಕಾರ ಮಾಡ್ತೀವಿ ಅನ್ನೋದು ಸಾಧ್ಯವೇ ಇಲ್ಲ. ಮನಸ್ಸು ಹೊಲಸಾಗ್ತದೆ. ಮನಸ್ಸು ಯಾಕೆ ಹೊಲಸಾಗ್ತದೆ? ಮನಸ್ಸು ಹೊಲಸಾಗೋದು ಗೊತ್ತಾಗೋದಿಲ್ಲ ನಮಗೆ. ಬಟ್ಟೆ ಹೊಲಸಾದದ್ದು ಗೊತ್ತಾಕೋ, ಹಬ್ಬ ಇಸ್ತ್ರಿ ಮಾಡಿಸಿ ಆ ಬಟ್ಟೆ ತೊಳೆದು. ಅಲ್ಲೋ, ಬಟ್ಟೆ ತೊಳೆದು ಏನು ಮಾಡ್ತೀಯ? ನಿನ್ನ ಮನಸ್ಸು ತೊಳ್ಕೊ ಅಂತಾರೆ ಬಸವಣ್ಣವ್ರು. ಮನಸ್ಸು ತೊಳ್ಕೊ. ತೊಳೆದ ಮನಸ್ಸು ಪರಿಶುದ್ಧ ಆದಾಗ ನಿನಗೆ ಭಗವಂತನ ಸಾಕ್ಷಾತ್ಕಾರ ಆದೀತೆ ವಿನಃ ರಾಡಿ ಒಳಗೆ ಇಟ್ಕೊಂಡು ಬಂದಿ ಅಂದ್ರೆ. ಈ ಮಸಿ ಅರಿವು ಅಂತಿರ್ತೈತೆ ನೋಡಿರೇನು? ಅವ್ರಿಗೆ ಗೊತ್ತದೆಲ್ಲ. ನಿಮಗೆ ಗೊತ್ತಿರಂಗೆ ಮಸಿ ಅರಿವು. ಮಸಿ ಅರಿವು ಯಾವ ಅಂಗಡಿಯಾಗ ಸಿಗ್ತಾವ್ರಿ? ಯಾವ ಅಂಗಡಿಯಾಗ ಸಿಗುದ್ರಿ ಮಸಿ ಅರಿವು? ಮಸಿ ಅರಿವಿಗೆ ಮೊದಲು ಸ್ವಚ್ಛನ ಇರ್ತದೆ. ಹೌದಲ್ರಿ? ಮೊದಲು ಅಂಗಡಿಯಾಗಿದ್ದಾಗ ಖರೀದಿ ಮಾಡುವಾಗ ಸ್ವಚ್ಛನ ಇರ್ತದೆ. ಅದನ್ನು ಏನು ಮಾಡ್ತಾರೆ ಇವ್ರು ಹೆಣ್ಮಕ್ಳು ಅಂತಂದ್ರೆ, ಆ ಪಾತ್ರೆ ಮುಟ್ಟಿ 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 ಪಾತ್ರೆಯ ಕಪ್ಪನ ಕರ್ಗ ಆ ಬಟ್ಟಿಗೆ ಹತ್ತದ. ಹೌದಲ್ರಿ? ಆ ಬಟ್ಟಿಗೆ ಹತ್ತದ. ಅಂತ ಯಾವ ರೀತಿ ಮಸಿದರ್ವಿ ಹಂಗೆ ನಮ್ಮ ಮನಸ್ಸಿತ್ತಂದ್ರೆ, ನಿಮ್ಮದೇನೂ ಇಲ್ಲ, ಇದ್ದವ್ರು ಹೇಳ್ತೇನೆ ನಾನು ಏನ್ರಿ. ಮಸೀದರವಿ ಅಂತ ಮನಸ್ಸಿತ್ತಂದ್ರೆ, ಮಸೀದರಿಗೆ ಸಾಬಣ ಹಚ್ಚಿರ ಆರಾಮಾದಿತ್ತ? ಆದಿತ್ತು. ಮಸೀದ್ರ ಸಾಬಣ ಹಚ್ಚಿರಿ, ಏನು ಬೇಕಾದ ಮಾಡಿ, ಅದಕ್ಕೊಂದೇ ಒಂದು ಕಡ್ಡಿ ಕೊರಿದು ಉರಿ ಹಚ್ಚೋದು. ಹೌದಲ್ರಿ? ಹಂಗೆ ಅದನ್ನು ಸ್ವಚ್ಛ ಮಾಡಬೇಕಾಗ್ತದೆ. ಮನಸ್ಸನ್ನು ಸ್ವಚ್ಛ ಮಾಡಬೇಕಾಗ್ತದೆ. ಯಾಕೆ ಹೊಲಸಾತು ಅಂದ್ರೆ, ಮಸೀದರವಿ ಯಾಕೆ ಹೊಲಸಾತು? ಪಾತ್ರೆ ಕರಿ ಪಾತ್ರೆ ಮುಟ್ಟಿ 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 ಮುಟ್ಟಿ. ಹೌದಲ್ರಿ? ಹಂಗೆ ನಮ್ಮ ಮನಸ್ಸ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಈ ಕಾಡಿಗೆ ಮುಟ್ಟಿ 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 ಕರ್ರಾಗೈತಿ ಅಲ್ರಿ? ಇದನ್ನು ಸ್ವಚ್ಛ ಮಾಡಬೇಕು ಏನ್ರಿ? ಸ್ವಚ್ಛ ಮಾಡಬೇಕು ಅಲ್ರಿ? ಈ ಶಿಲ್ಪಿಗಳಿರ್ತಾರೆ ಗೊತ್ತದ? ಕೆಲವು ಮಂದಿ ಚಿತ್ರ ಬರೆಯೋದು ಕಲಾವಂತರಿರ್ತಾರೆ ಗೊತ್ತದ? ಒಂದು ಊರಾಗ ಒಬ್ಬ ರಾಜ ಚಿತ್ರಕಲಾ ಪ್ರದರ್ಶನ ಚಿತ್ರಕಲಾ ಪರಿಷತ್ ಇಟ್ಟಿದ್ದ. ಒಂದು 100 ರೂಮ್ಗಳನ್ನು ಮಾಡಿದ್ದ. 100 ರೂಮ್ಗಳನ್ನು ಮಾಡಿದ್ದ. ಆ 100 ರೂಮ್ಗಳಿಗೆಲ್ಲ ಬಂದವರೆಲ್ಲ ಕಲಾವಿದರು ಒಂದೊಂದು ರೂಮ್ ಕೊಡಿ ಒಂದೇ ರೂಮ್ ಉಳಿದಿತ್ತು. ಅದು ಒಬ್ಬ ಬಂದ. 100 ರೂಮೆಲ್ಲ
ಫುಲ್ ಆದ ಬಳಿಕ ಒಬ್ಬ ಬಂದ, ಮಹಾರಾಜರೇ ನನಗಷ್ಟು ಅವಕಾಶ ಕೊಡ್ರಿ, ನಾನು ನನ್ನ ಕಲಾ ಪ್ರದರ್ಶನ ಮಾಡ್ತೀನಿ. ಪ್ರಧಾನಿ ಕರೆದು, ಪ್ರಧಾನಿ ಇವ್ರಿಗೊಂದು ಕೊಡಪ್ಪ. ಮಹಾರಾಜರೇ ಎಲ್ಲ ಫುಲ್ ಆಗ್ಯಾವ ರೂಮು. ಹೆಂಗಾರೆ ಮಾಡಿ ಬಂದಾನ ಪಾಪ ದೂರಿಂದ, ಅವಾಗೊಂದಷ್ಟು ಹೆಂಗಾರೆ ಮಾಡಿ ಅವಕಾಶ ಮಾಡಿಕೊಡಪ್ಪ. ಹಂಗಾರೆ ಒಂದು ಕೆಲಸ ಮಾಡೋಣ ಅಂದವ ಮಂತ್ರಿ. ಏನಿಲ್ಲ, ಒಂದು ರೂಮ್ ಅದ ನಡಬಾರ್ಕೊಂದು ಪರದೆ ಹಾಕೋನು. ಈಚೆ ಕಡೆ ಗೋಡಿ ಮ್ಯಾಗ ಅವ ಚಿತ್ರ ಬರಲಿ, ಈಚೆ ಗೋಡಿ ಮೇಲೆ ಅವ ಚಿತ್ರ ಬರಲಿ. ಅಡ್ಡಿ ಇಲ್ಲ, ಅಡ್ಡಿ ಇಲ್ಲ. ಎಲ್ಲರಿಗೂ ಏನು ಮಸಿ ಪ್ಯಾನ ಏನೇನು ಸಾಮಗ್ರಿ ಬೇಕು ಎಲ್ಲ ಕೊಟ್ಟರು. ಮುಂದೆ ಈ ಈ ಕೊನೆಗೆ ಬಂದಿದ್ದಲ್ಲ ಇವನು ಕೇಳಿದ್ರೆ ಏನು ಬೇಕತ್ತು. ನನಗೇನು ಬೇಡ ಅಂದವ. ಅಲ್ಲೇಗೋಣ ಏನು ಬರೀಲಿಕ್ಕೆ ಸಾಮಾನು ಬೇಡ, ಮಸಿ ಬೇಡ, ಪ್ಯಾನ್ ಬೇಡ, ಟ್ಯಾಕ್ ಬೇಡ, ಏನು ಬೇಡ ಬೇಡ ಆಗ್ಲಪ್ಪ ಅಂತಂದವ. ಅವು ಆಶ್ಚರ್ಯ ಆಯ್ತು ಪ್ರಧಾನಿ. ಒಂದು 3 ತಿಂಗಳ ತನಕ ನಡೀತ್ರಿ ಚಿತ್ರ ಪ್ರದರ್ಶನ. ಕೊನೆ ದಿವಸ ರಾಜ ಬಂದ, ಪರೀಕ್ಷೆ ಯಾರ್ದು ಫಸ್ಟ್ ಆಗೈತಿ ಅವ್ರಿಗೆ ಬಹುಮಾನ. ಹಾಗೆಲ್ಲ ನೋಡ್ಕೋತ ಬಂದರು. ಈ ಒಂದು ರೂಮ್ನಾಗ ಇಬ್ಬರು ಏನಿದ್ರಲ್ಲ ಅಲ್ಲಿ ಬಂದರು. ಮೊದಲೇ ನಾವು ನೋಡಿದರು ಸುಂದರ ಶಿವನ ಮೂರ್ತಿ ಇತ್ತು. ಹಬ್ಬ ರಾಜ ಅಂದ, ಇವನಷ್ಟು ಸುಂದರ ಯಾರೂ ಬರೋದಿಲ್ಲ, ಇವನಿಗೆ ಬಹುಮಾನ ಕೊಡೋನು. ಪ್ರಧಾನಿ ಅಂದ್ರೆ ಆಚೆ ಕಡೆ ಒಬ್ಬದಾನ್ರಿ ಅಂದ. ಹಂಗೆ ನೋಡಿ ಆಚೆ ಕಡೆ ನೋಡೋ ಪರದೆ ಸರಿಸಿದ. ಆ ಪರದೆ ಸರಿಸಿದಾಗ ಏನಾಯ್ತು, ಈ ಶಿವನ ಚಿತ್ರ ಈ ಗಾಡಿ ಮ್ಯಾಗ ನೋಡಿತ್ರಿ. ಅವ ಕೈಯಾಡಿಸಿ ನೋಡ್ರತ್ತ, ಎಲ್ಲೈತಿ ಚಿತ್ರ ಅಂದವ. ಮತ್ತು ನೀ ಹ್ಯಾಂಗೆ ತೆಗ್ದೇವ ಅದನ್ನ ಶಿವನಪ್ಪ ಮೂರ್ತಿ? ನಾ ಏನು ಮಾಡಿರಿ, ಗಾಡಿ ತಿಕ್ಕೇನ್ರಿ ಬರೀ ಅಂದವ. ಬರೀ ಏನು ಮಾಡೇನಿ, ಗಾಡಿ ತಿಕ್ಕೇನಿ. ನಿಮ್ಮ ಮನುಷ್ಯನ ಗಾಡಿ ತಿಕ್ಕಾಕ ಇಷ್ಟು ಕೆಲಸ ಮಾಡಾಕತ್ತೀವಿ ನಾವು, ತಿಳಿತ? ಅದೇನು ಹಾಕತ್ತೀವ ಎಲ್ಲೋ ಸಿದ್ಧಾಡುಗ ಉತ್ತಮಾರ. ಉತ್ಸುಕತೆಯಿಂದ ಸಾಧನೆಯಲ್ಲಿ ನಮ್ಮ ಸಾಧನೆ ಮಾಡಲೇಬೇಕನ್ನುವಂಥದ್ದರಿಂದ ಬಂದಿದ್ರೆ ಏನ್ರಿ ಕೆಲಸ ಆದೀತು. ಆತೊಂದು ತಿಂಗಳು ಮಜಾ ಮಾಡೋದು, ನಡಿ ಊಟ ಕೊಡ್ತಾರೆ, ನಾಷ್ಟ ಕೊಡ್ತಾರೆ, ಆರಾಮ್ 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 ಆರಾಮ್. ಹಿಂಗಾದ್ರೆ ಅದು ಮಸೀದರಿ ಮಾಗೇ ಹೋಗೋದು ಮನೆಗೆ, ಹೌದಲ್ರಿ? ಆದ್ದರಿಂದ ಇಲ್ಲಿ ಅಭಿಪ್ರಾಯ ಏನಪ್ಪ ಅಂತ ಕೇಳಿದ್ರೆ, ಶರಣರು ಏನು ಮಾಡಿದ್ರು, ಮನಸ್ಸು ಬುದ್ಧಿಯನ್ನು ತೊಳೆದ್ರು. ತೊಳೆಯುವುದರಿಂದ ಅದು ಮನಸ್ಸು ಸ್ವಚ್ಛ ಆಯ್ತು, ಕನ್ನಡಿ ಹಂಗಾತು. ಆ ಕನ್ನಡಿ ಅಂತ ಮನಸ್ಸಿನೊಳಗೆ ಪರಿಪಕ್ವ ಹೃದಯರಲ್ಲದ ಮಂದ ಮನುಜರ ಬರಿದೆ ಬೋಧಿಪನೆಂಬ ಭ್ರಮೆಯಾಕೆ ಮನುಜ. ಯಾರ ಮನಸ್ಸು ಪರಿಪಕ್ವವಾಗಿಲ್ಲ ಅವ್ರ ಮುಂದೆ ಯಾಕೆ ಒದರ್ತೀವೋ ಸ್ವಾಮಿ ಅಂತ ಹೇಳೋರಿಗೆ ಹೇಳ್ತಾರೆ ಅವ್ರು. ಏನಾಗಂಗಿಲ್ಲ, ಅವ್ರು ಹೆಂಗೆ ಬರ್ತಾರೆ ಹಾಗೆ ಹೋಗ್ತಾರೆ ತಮ್ಮ. ಆದ್ದರಿಂದ ಹೃದಯ ಪರಿಪಕ್ವ ಆತು ಅಂದರೆ ನಮಗೆ ಪ್ರಯೋಜನ ಆದೀತು, ಇಲ್ಲದ ಹೋದರೆ ಪ್ರಯೋಜನ ಆಗುವುದಿಲ್ಲ. ಸರಿ, ಈಗ ನಾವು ನಮ್ಮ 28ನೇ ಅಧ್ಯಾಯದ ಕಡೆಗೆ ನೋಡೋಣ. ಜವದಿ ಸಡ್ರಿಪುಗಳನ್ನು ತಡೆಯುತ್ತ ಭಕ್ತಪಾಶ ವಿದಾರಣೆ, ಭವದ ಭಯವನ್ನು ಪರಿಹರಿಸಿ ನೀ ನಿತ್ಯ ಮುಕ್ತ ಅಪಾರನೆ. ಭಜಕರನು ತವ ನಾಮದಿ ಮಾತ್ರದಿ ಎಚ್ಚರಿಸಲಿಕ್ಕೆ ಕಳುಹಿವಿ, ನಿಜದಿ ಬಹುಲೋಕೋಪಕಾರಿ ಕಷ್ಟವನ್ನು ನೀ ಕಳೆಯುವೆ. ಜವದಿ ಷಡ್ರಿಪುಗಳನ್ನು ತಡೆಯುತ್ತ ಭಕ್ತಪಾಶ ವಿದಾರಣೆ. ಷಡ್ರಿಪುಗಳು ಅಂತದಾವ. ಅವು ಎಲ್ಲಿದಾವ್ರಿ? ಪುಸ್ತಕದಾಗ ಅದಾವೇನ್ರಿ, ಪ್ಯಾಟ್ಯಾಗ ಅದಾವೇನ್ರಿ? ಷಡ್ರಿಪುಗಳು ಎಲ್ಲಿಲ್ಲ. ಮ್ಯಾಗ ಇಷ್ಟರಂಗೆ ಹಾಕಿರ್ತೀವಿ ನಾವೆಲ್ಲ, ಡಾಳ ಇವತ್ತಿ ಹಚ್ಚಿರ್ತೀವಿ ನಾವೇನ. ಒಳಗಿನ ಷಡ್ರಿಪುಗಳು ಅಲ್ಲ. ಆದ್ದರಿಂದ ಇವಕ್ಕೆ ಏನು ಹೇಳ್ಯಾರ ನಿಜುಂಡ್ರು ಅಂತ ಕೇಳಿದ್ರೆ ಏನು ಹೇಳ್ಯಾರಪ್ಪ? ಅನಿಮಿತ್ಯ ವರಿಗಳಿಪ ಕಾಮಾದಿಗಳು. ಅನಿಮಿತ್ಯ ವೈರಿಗಳ್ರಿ ಇವರು. ಅಲ್ಲಿ ಈ ಕಾಮಕ್ರೋಧಗಳಿಗೆ ನಮಗೆ ಏನು ಸಂಬಂಧತ್ತ? ಏನು ಅವ್ರ ಅಪ್ಪನ ಗಂಟು ತಿಂದಿದ್ದೀವಿ ನಾವು? ಯಾಕೆ ನಮ್ಮನ್ನು ಹರಗೆದ್ದು ಕೂಡಲೇ ಕಾಡ್ತಾವೆ ಇವು? ಅದಕ್ಕೆ ಇವು ನಿಮಿತ್ತ ಇಲ್ಲ, ಅನಿಮಿತ್ಯ, ಸುಮ್ಮನೆ. ಆದರೆ
ಇದಕ್ಕೆ ಮ್ಯಾಗ ಪ್ರಶ್ನೆ ಮಾಡ್ತಾ ಇದ್ದಾನೆ ಅರ್ಜುನ ನಮ್ಮ ಪರವಾಗಿ. ಏನು ಪ್ರಶ್ನೆ ಮಾಡ್ತಾನ ಅಂತ ಕೇಳಿದ್ರೆ, ಅಥ ಕೇನ ಪ್ರಯುಕ್ತೋ ಎಂ ಪಾಪಂ ಚರತಿ ಪುರುಷ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದೇವ ನಿಯೋಜಿತ. ಹೇ ಪರಮಾತ್ಮ, ಅಥ ಕೇನ ಪ್ರಯುಕ್ತೋ ಎಂ ಪಾಪಂ ಚರತಿ ಪುರುಷ, ಈ ಪುರುಷನು ಯಾವ ಪ್ರಯೋಜನಕ್ಕಾಗಿ ಪಾಪವನ್ನು ಮಾಡುತ್ತಾನೆ? ಬರಬರದಲ್ರಿ, ಅದರ ಮೂಲ ತಿಳ್ಕೊಬೇಕತ್ತ ನಾವು. ಯಾರು? ಅರ್ಜುನ. ಅನ್ರಿ ಏನು? ಯಾವ ಪ್ರಯೋಜನಕ್ಕಾಗಿ ಈ ಮನುಷ್ಯನು ಪಾಪವನ್ನು ಮಾಡುತ್ತಾನೆ? ಅನಿಚ್ಛನ್ನಪಿ ವಾರ್ಷ್ಣೇಯ, ಪಾಪ ಮಾಡಿ ನರಕಕ್ಕೆ ಹೋಗ್ಬೇಕಂತ ಇವನು ಇಚ್ಛಾ ಇಲ್ಲ ಅಲ್ರಿ. ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ, ಯಾರೋ ಇವನ್ನ ಬಲಾತ್ಕಾರದಿಂದ ಪಾಪದಲ್ಲಿ ತೊಡಗಿಸ್ತಾ ಇದ್ದಾರೆ. ಅವ್ರು ಯಾರು? ಅರ್ಥ ಆಗ್ತೈತಿಲ್ರಿ? ಪ್ರತಿಯೊಬ್ಬ ಮನುಷ್ಯರಿಗೆ ನಾ ಪಾಪ ಮಾಡಬೇಕು, ನರಕಕ್ಕೆ ಹೋಗ್ಬೇಕಂತ ಯಾವುದೇನು ಇಚ್ಛೆ ಇಲ್ಲ. ಯಾರೋ ಬಲಾತ್ಕಾರದಿಂದ ನುಗ್ಗಿಸ್ತಾರೆ ಪಾಪದೊಳಗೆ, ಅವ್ರು ಯಾರು? ಭಗವಂತ ಭಾಳ ಸುಂದರವಾದ ಮಾತನ್ನು ಉತ್ತರವನ್ನು ಕೊಡ್ತಾನಲ್ಲ. ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ ಮಹಾಪಾಪೋ ಮಹಾಶನೋ. ಅಲ್ರಿ, ತಮ್ಮ ನಿತ್ಯ ವೈರಿಣಂ, ವೈರಿಗಳು, ನಿತ್ಯ ವೈರಿಗಳು. ಕಾಮ ಕ್ರೋಧ, ಮನುಷ್ಯನ ಪಾಪದಲ್ಲಿ ತೊಡಗಿಸುವುದು ಯಾವುದು? ಕಾಮ ಕ್ರೋಧ. ಇವು ರಜೋಗುಣ ಸಮುದ್ಭವ, ಎಲ್ಲಿ ರಜೋಗುಣ ಅತಿ ಅಲ್ಲಿ ಉತ್ಪತ್ತಿ ಆಗ್ತಾವೆ. ಯಾವ? ಕಾಮ ಕ್ರೋಧ. ಆದ್ದರಿಂದ ಈ ರಜೋಗುಣದಿಂದ ಯಾವ ಮನುಷ್ಯ ರಜೋಗುಣವನ್ನು ತುಳಿದು ಸತ್ಗುಣವನ್ನು ಪ್ರಧಾನ ಮಾಡ್ಕೊತಾನ ತನ್ನ ಅಂತಃಕರಣದೊಳಗೆ, ಇದಕ್ಕೆ ಹೊರಗಿನವ್ರು ಯಾರು ಏನು ಸಹಾಯ ಮಾಡೋದಿಲ್ಲ. ನಮ್ಮ ಮನಸ್ಸಿನೊಳಗಿರುವ ರಜೋಗುಣವನ್ನು ತಳಗೆ ಹಾಕಿ ನಾವೇ ಏನ್ರಿ ಸತ್ವಗುಣವನ್ನು ಪ್ರಧಾನ ಮಾಡಬೇಕಾತು ಅಂತಂದ್ರೆ ಆಹಾರ ವಿಹಾರ ಇವೆಲ್ಲ ಬೇಕಲ್ಲ. ಯಾವ ಆಹಾರ ಅಂತಾನೆ? ಜೈಸ ಅನ್ನ ವೈಷಾಮಾನ. ಮನಸ್ಸು ಪಾಪದಿಂದ ತುಂಬತತಿ. ಯಾಕೆ ಅಂತ ಕೇರ ಯಾವ ಗುಣ ಅದು? ರಜೋಗುಣ. ರಜೋಗುಣ ಮನುಷ್ಯನನ್ನು ಪಾಪದಲ್ಲಿ ಏನು ಪ್ರವೃತ್ತಿ ಮಾಡುವಂತೆ ಮಾಡು. ಅವು ಕಾಮಾದಿಗಳು, ಕಾಮ ಕ್ರೋಧ. ಅಯ್ಯೋ ಅಯ್ಯೋ ಅಯ್ಯೋ, ಕಾಮ ಕ್ರೋಧಗಳು ಯಾರಿಗೆ ಪರಿಚಯ ಇಲ್ಲರಿ? ನಿಮ್ಮ ಪರಿಚಯ ಇಲ್ಲ? ಹಾಂ, ಯಾರು ಹುಟ್ಟಿ ಬಂದಾರೋ ಎಲ್ಲ ಪರಿಚಯ. ಯಾಕೆ ನಿತ್ಯ ನಮ್ಮಲ್ಲಿ ಬಂದು ಭೇಟಿ ಹಾಕಾರೋ, ಹೆಂಗದಿಪ್ಪ ಸ್ವಾಮಿ? ಸ್ವಾಮಿನೂ ಕೇಳ್ತಾವ ಕಾಮ ಕ್ರೋಧ. ನಿಮ್ಮನ್ನು ಬಿಡ್ರಿ, ನಿಮಗೆ ಕೂಡ ಸಣ್ಣದಾಗಿ ಬರುವುದಿಲ್ಲ ಅವ್ರು. ಯಾಕೆ? ನೀವೇನು ಆ ಗದ್ದಲಕ್ಕೆ ಬಿದ್ದವ್ರ ಅಲ್ಲ. ಈ ಸ್ವಾಮಿಗಳು ಏನದಾರಲ್ಲ, ಇವ್ರು ಗದ್ದಲಕ್ಕೆ ಬಿದ್ದಾರಲ್ಲ. ಆದ್ದರಿಂದ ನೋಡ್ತಮ್ಮ, ಕಾಮದಿಂದ ಕೀಚಕ ಕೆಟ್ಟ. ಹೌದಲ್ರಿ? ಒಬ್ಬೊಬ್ಬರು ಒಂದೊಂದರಿಂದ ಹಾಳಾಗ್ಯಾರ. ಅಷ್ಟು ಇದ್ರೆ ನಮ್ಮ ಗತಿ. ಕಾಮದಿಂದ ಕೀಚಕ ಕೆಟ್ಟ, ಕ್ರೋಧದಿಂದ ಹಿರಣ್ಯಕಶ್ಯಪ, ಹರಿ ಮ್ಯಾಲ ಕ್ರೋಧ ಅವನು. ಹೀಗಾಗಿ ಅವ ಕೆಟ್ಟ. ಕಾಮ ಕ್ರೋಧ ಲೋಭದಿಂದ ದುರ್ಯೋಧನ. ಪಾಂಡವರಿಗೆ ಭಾಗ ಕೊಡಂಗಿಲ್ಲ. ಸೂಜಿ ಮ್ಯಾಗ ಮಣ್ಣು ಎಟ್ಟೈತೆ ಅಟ್ಟು ಕೊಡಂಗಿಲ್ಲ ಅಂತ ನೋಡಪ್ಪ. ಕಡೆಗೆ ಏನದು? ಮಣ್ಣ ಮುಖ್ಯ, ಮತ್ತೇನಕ್ಕ? ಆದ್ದರಿಂದ ಕಾಮದಿಂದ ಕೀಚಕ, ಕ್ರೋಧದಿಂದ ಹಿರಣ್ಯಕಶ್ಯಪ, ಲೋಭದಿಂದ ದುರ್ಯೋಧನ, ಮೋಹದಿಂದ ಧೃತರಾಷ್ಟ್ರ. ಅವರಪ್ಪ ಮಗನ ಮ್ಯಾಲ ಮೋಹ ರೀ. ಇದು ಅನ್ಯಾಯ ಆಕತಿ ಅನ್ನೋದು ಗೊತ್ತಿದ್ದರೂ ಕೂಡ ಸುಮ್ಕೊಂತ ನೋಡ್ರಿ. ತುಂಬಿದ ಸಭೆಯೊಳಗೆ ದ್ರೌಪದಿಯ ಸೀರೆ ಅನ್ನ ಸೆಳೆಯುವಾಗ ಅಲ್ರಿ ಸುಮ್ಮನೆ ಕುಂತಲ್ಲ ಗುಡ್ಡ, ಹೆಂಗೆ ಆಲೋತಮ್ಮ ಅಂತ ಹೇಳಬಾರ್ದು ಇಲ್ಲ. ಆದ್ದರಿಂದ ಮೋಹ, ಮಕ್ಕಳ ಮ್ಯಾಲಿನ ಮೋಹ ಏನು ಮಾಡ್ತೀರಿ ಅದು ನಿಮಗೆ ವೈರಿ ಅದ. ಮಕ್ಕಳ ಮ್ಯಾಲೆ ಏನು ಮೋಹ ಮಾಡಿದರೆ ಪ್ರೀತಿ ಇರಲಿ, ಮೋಹ ಬೇಡ. ಮೋಹ ಬೇರೆ, ಪ್ರೀತಿ ಬೇರೆ. ಪ್ರೀತಿ ಹೆಚ್ಚಾದ್ರೆ ಅದ ಮೋಹ ಆಕತಿ, ಅತಿಯಾದ್ರೆ. ಹೌದಲ್ರಿ?
ಪ್ರೀತಿ ಅತಿ ಇರುವಟ್ಟು ಇರಲಿಲ್ಲ, ಮಕ್ಕಳ ಮೇಲೆ ಹೆಂಡ್ರ ಮ್ಯಾಗ ಇರುವಟ್ಟು ಇರಲಿ. ಅತಿ ಆದ್ರೆ ಅದೇ ಮೋಹ ಆಕ್ಕತಿ. ಆದ್ದರಿಂದ ಮೋಹದಿಂದ ಕೆಟ್ಟವ ಧೃತರಾಷ್ಟ್ರ. ಮುಂದೆ ಮದದಿಂದ ಕೆಟ್ಟವ ರಾವಣ. ರಾವಣಂತ ಬಲಶಾಲಿ ಯಾರದಾರಿ? ಛ ಛ ಛ ಛ ಛ ನಿಜಗುಣ ಶಿವಗಳು ದಿಟ್ಟ ರಾವಣನ ರಜತಾಚಲವನೆತ್ತಿ ರತ್ತಿ ಬಿಟ್ಟಿತ್ತಲ್ಲೋ ನಿನ್ನಪ್ಪ. ದಿಟ್ಟ ರಾವಣ ರಜತ ಪರ್ವತವನ್ನೇ ಎತ್ತಿದತ್ತಾವ 20 ಕೈಗಳಿಂದ. ಎಷ್ಟು ತಾಕತ್ತಿರ್ಬೇಕು. ನಮಗೊಂದು ಕೊಡ ನೆಗುವಲ್ಲ. ಪ್ಲಾಸ್ಟಿಕ್ ಕೊಡ ಯಾಕೆ ಬಂದಾಗ ಗೊತ್ತೇನ್ರಿ? ಮೊದಲಿನ ಬಂಡಿ ಕೊಡ ಅಂತ ಹೊರತಿದ್ರು. ಎಲ್ಲಿ ಬಂಡಿ ಕೊಡ? ಪ್ಲಾಸ್ಟಿಕ್ ಕೊಡನ ಅದ ವಾಜ್ಯ ಆಗೈತಿ ನಮ್ಮ ಕಂಪನಿ ಅಲ್ರಿ. ರಾವಣ ಬಲಶಾಲಿ ಮತ್ತು ಭಾಳಷ್ಟು ಅಟ್ಟೆ ಅಲ್ಲ, ಶಾಸ್ತ್ರದಲ್ಲಿ ನಿಪುಣ ಏನ್ರಿ. ಶಾಸ್ತ್ರ ನಿಪುಣ. ಶಾಸ್ತ್ರ ಎಲ್ಲ ಓದಿದ ಎಲ್ಲ ಆತು, ವೇದಗಳಿಗೇನೋ ಬರದನಂತೀವಿ ನಾವು ಪುಣ್ಯಾತ್ಮ. ಅಷ್ಟು ದೊಡ್ಡವಿದ್ದರೂ ಕೂಡ ನೋಡ್ರಿ ಏನು ಮಾಡ್ತು ಕಾಮ ಮದ. ನನ್ನಷ್ಟು ಯಾರು ಅವನು ಬಂಗಾರ ಪಟ್ಟಣ ಏನ್ರಿ, ಅದು ಬಂಗಾರ ಪಟ್ಟಣ ಇತ್ತು ಲಂಕಾ. ಈ ಮನೆ ಇಟ್ಟಂಗಿಲ್ಲ ಕಟ್ಟಿದ್ದಲ್ಲ, ನಿಮ್ಮಂಗೆ ಬಂಗಾರದ ಇಟ್ಟಂಗೆ ಕಟ್ಟಿದ್ದತ್ತು. ಮತ್ತು ಈ ನವಗ್ರಹಗಳದಾವಲ್ಲ, ಇವುಗಳನ್ನು ತನ್ನ ಸಿಂಹಾಸನ ಮೇಲೆ ಏರು ಪಾವಟಿಗೆ ಮಾಡಿದಂತ್ರಿ. ಹಬ್ಬ ಹೆಂಗಿರ್ಬೇಕ್ರಿ. ನಾವು ನವಗ್ರಹ ಸಲುವಾಗಿ ಯಾವ ಶನಿ ಪನಿ ಕಾಡಾಕತ್ತಿದ್ವು ಅಂದ್ರೆ ಏನು ಒಂದು ದೇವ್ರು ಹೊಡೆಯಂಗಿಲ್ಲ, ಏನು ಹೊಡೆಯಂಗಿಲ್ಲ. ಅಂಥ ನವಗ್ರಹಗಳನ್ನು ಅವು ಪಾವಟಿಗೆ ಮಾಡ್ತಿದ್ದಂತ, ಡಬ್ಬ ಹಾಕಿ ತುಳಿತಿದ್ದಂತ. ನಾರದ ಬಂದ ಶನಿನ ಕೇಳ್ದ, ಅಲ್ಲೋ ಡಬ್ಬ ಬಿದ್ದದೇಲೋ ಎಂತೆಂಥವ್ರು ಮಣ್ಣು ಗುಡಿಸಿದಿ, ಇವನ ಕಾಲ ಯಾಕೆ ತುಳ್ಸೋಳಕತ್ತಿದ್ಯೋ ಅಂದ. ನಾರದ ನಾನು ಹಂಗಾತ ಮಾಡಿ ಮೊದಲು ದಬ್ಬಿದ್ದ, ನನ್ನ ದೃಷ್ಟಿ ಹಂಗೆ ಬಿತ್ತು 3 ತಿಂಗಳಾಗ ನಾಶ ಆಕ್ಕದ ಅಂದವ. ಆವಾಗ ನಾರದ ಭಾಳ ಶಾನ ರೀ. ಏನು ರೀ ರಾವಣ, ಏನು ನಿನ್ನ ಸಾಮರ್ಥ್ಯ, ಏನು ನಿಮ್ಮ ಸಿಂಹಾಸನ, ಪರಂತು ಈ ನವಗ್ರಹಗಳನ್ನ ಡಬ್ಬು ಹಾಕಿದೆಯಲ್ಲ, ಶತ್ರುಗಳು ಎದೆ ತುಳಿಬೇಕು, ಎದೆ ಎಲ್ಲ ತಿರು ಹಾಕ್ರವ ಅಂದವ. ಯಾವಾಗ ಶನಿ ದೃಷ್ಟಿ ಬಿತ್ತು ಸೀತೆಯನ್ನು ತರಬೇಕು ಬತ್ ನೋಡ್ರಿ, ಬೀಜ ಬಿತ್ತ ಅಲ್ರಿ. ಮದದಿಂದ ರಾಮನ ಕೆಟ್ಟ, ಮತ್ಸರದಿಂದ ಕೈ ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು, ರಾಮಚಂದ್ರನಿಗೆ ವನವಾಸ. ನಿನ್ನ ಮಗನಿಗೆ ಪಟ್ಟಾಭಿಷೇಕ ಆಗಲಿವ, ಆ ವನವಾಸ ರಾಮಚಂದ್ರ ವನವಾಸ ಯಾಕೆ? ಅದು ಅದು ಸಾವತಿ ಶಿಟ್ರಿ ಮತ್ತೆ. ಆದ್ದರಿಂದ ಇವು ಎಲ್ಲ ಇದ್ರೆ ಗತಿ ಏನು ತಿಳಿತನ್ರಿ? ಇವೆಲ್ಲ ಇದ್ರೆ ಮನುಷ್ಯನ ಗತಿ ಏನು? ಇಂದ್ರ ಅಪ್ಸರ, ಎಂತಿಂಥ ಸ್ವರ್ಗದಾಗ ಅಪ್ಸರೆಯರು ಎಷ್ಟು ಮಂದಿ ಅವನ ಮುಂದೆ ಕುಣಿತಿದ್ರು, ಹಾಡ್ತಿದ್ರು, ಅವನ ಅಪ್ಸರ ಸೇವೆ ಮಾಡ್ತಿದ್ರು. ಅದನ್ನೆಲ್ಲ ಬಿಟ್ಟು ಗೌತಮನ ಹೆಂಡತಿ ಅಹಲ್ಯೆಗೆ ಮೋಹ ಮಾಡಿದ್ ನೋಡ್ರಿ. ಕಾಮ ಅಹಲ್ಯೆಗೆ ರಾತ್ರಿ ಕೋಳಿಯಾಗಿ ಬಂದಂತ ನೋಡ್ರಿ. ಈ ಕಾಮಾತುರಾನ ನ ಭಯಂ, ಕೋಳಿನೂ ಆಗ್ಬೋದು ಕತ್ತಿನೂ ಆಗ್ಬೋದು ಅಲ್ರಿ, ಮಾಡ್ತದದು. ಆದ್ದರಿಂದ ಬಂದ ಯಾಕೆ ಅಂದ್ರೆ ಅವರು ಋಷಿಗಳು, ಗೌತಮ ಮಹರ್ಷಿ ನದಿಗೆ ಕೋಳಿ ಕೂಗಿದೇವ, ಬೆಳಕಾಗೈತಿ ಅಂತ ಪಾಪ ನದಿಗೆ ಹೋದ್ರು. ನದಿಗೆ ಹೋಗಿ ಇವ ಒಳಗೆ ಪ್ರವೇಶ ಮಾಡಿದ. ಗೌತಮರ ವೇಷ ಹಾಕ್ಕೊಂಡು ಬಂದ. ಯಾಕೋ ರಾತ್ರಿ ಭಾಳ ಅಂತ ತಿರುಗಿ ಬನ್ನಿ ಅಂದವ ಹೆಂತಿಗೆ. ಪರಂತು ಆಕೆಗೆ ಸಂಶಯ ಬಂತು, ಯಾರು ಅಂದ್ಕೊಂಡು ನಾ ಇಂದ್ರದನು ಅಂದ. ಮತ್ತಿನ್ನು ಅವನು ಕೈ ಮುಟ್ಟ್ಯಾನು ಎಲ್ಲ ಮಾಡ್ಯಾನು ಅಂತೇಳಿ ಆಕೆ ಸುಮ್ಮಾದಳು. ಗೊತ್ತಾತು ಯಾರಿಗೂ ಹೋಗಿದ್ದಲ್ಲ ನದಿಗೆ. ಇನ್ನೂ ರಾತ್ರಿ ಅದ, ಇದೇನೋ ಮೋಸದ ಅಂತ ಬಂದ ಗೌತಮ. ಬರಗುಡದ ಬಾಗಲ ಬಡಿದ ಕೂಡಲೇ ಅವ್ನು ನಡಗಾಕೈತಿ. ಯಾರು? ಇಂದ್ರ. ನಾನು ಹೆಂಗಾರಿ ಪಾರು ಮಾಡು, ನನಗೆ ಶಾಪ್ ಕೊಡ್ತಾನೆ, ಹೆಂಗಾರಿ ಪಾರು ಮಾಡು. ಬೆಕ್ಕಾಗಿ ಮೋರೆ ಹೋಗಿ ಅಂದಳಂತ.
ಆವಾಗ ಒಳಗೆ ಬಂದ, ಏ ನೀನು ಪಾಪಿ ಇದ್ದೀಯ, ನೀನು ಕಲ್ಲಾಗಿ ಬೀಳು. ಯಾಕಂದ್ರೆ ಗೊತ್ತಾದರೂ ನೀ ಮೋರ್ಯಾಗ ಹೋಗತ್ತೆ ಹೇದೆಲ್ಲ ಕಲ್ಲಾಗಿ. ಅವ್ನು ಶಾಪ್ ಕೊಟ್ಟರು, ಯಾವುದಕ್ಕಾಗಿ ನೀ ಬಂದಿದ್ದು ನಿನ್ನ ಮೈ ತುಂಬ ಯೋನಿಗಳೇ ಆಗಲಿ. ಅಸಹ್ಯ ಆತ ಅವನ ಮುಖ, ಅವನು ಶರೀರ ಎಲ್ಲ. ಕಾರಣ ಏನು? ಎಂಥವರೇ ಆದರೂ ಕೂಡ ಈ ಕಾಮ ಬಿಟ್ಟಿಲ್ಲ. ಅಬ್ಬಬ್ಬಿನ್ ಎಂಥವನೋ ಈ ಕಾಮನು, ಮಬ್ಬು ಕಣ್ಣಿಗೆ ಮುಚ್ಚಿ ಮೋಹವಲೆಯ ಬೀಸಿ ಒಬ್ಬೊಬ್ಬರ ಗೋಣ ಮುರಿ ಒಪ್ಪಿಡಿದು ಅಬ್ಬಬ್ಬಿನ ಎಂಥವನೋ. ಏನು ಮಹಾತ್ಮರು ಬರೆದಾರೆ ಯಪ್ಪ. ಒಬ್ಬ ಕಾಮ, ಒಬ್ಬ ಕ್ರೋಧ. ಕ್ರೋಧ ಎಷ್ಟು ಮಂದಿನ ಕಾಡಿತೆ ಅಂತೀರಿ ನೀವು? ಎಷ್ಟು ಮಂದಿನ ಕಾಡಿತಿ ಕ್ರೋಧ ಅಲ್ರಿ? ತಂದೆ ಶಾಪ್ ಕೊಟ್ಟ ಮಗನಿಗೆ, ಅಷ್ಟವಕ್ರನಿಗೆ, ಹೊಟ್ಟೆಗದಾನ ಪಾಪ, ಏನು ಅವನು ನಿರಪರಾಧಿ. ತಪ್ಪಾಕತ್ತಿದ್ದು ಸರಿಯಾಗಿ ಓದಂತ ಹೇಳಿದ, ತಪ್ಪಾಕತ್ತಿದ್ದು ಇದ್ರ ರಿಪೇರಿ ಯಾವಾಗ ಆಕತಿ ನೋಡೋಣ. ಏನು ಇದು ಮುಗಿದ್ರೊಳಗೆ ಆಕತಿ ಅವನು ಇಲ್ಲೋ ನೋಡೋಣ. ಕಾಮ ಕ್ರೋಧಾದಿಗಳು ಕೂಡ ಇದೊಂದು ಕಾಟ್ ನಮ್ಗೆ ಭಾಳ, ಇದು ಹೆಚ್ಚಾಯಿತು. ಏನು ಹೇಳಕತ್ತೀನಪ್ಪ? ಕ್ರೋಧ. ತಂದೆ ಮಗನಿಗೆ 8 ಡೊಂಕ್ ಆಗಲಂತ ಶಾಪ್ ಕೊಟ್ಟ. ಒಂದು ಕ್ಷಣ ಹಾದು ಹೋದದ್ದು ಎಂತಹ ಹಾನಿ ಮಾಡಿದ್ರಿ, ಎಂಥ ಹಾನಿ ಮಾಡಿದ್ರಿ ಅಲ್ಲ. ಈ ರೀತಿಯಾಗಿ ಕ್ರೋಧಗಳು ನಮ್ಮ ದಿನಾಲು ಬಂದು ಹೋಗ್ತಾವೆ. ಸಿಟ್ಟು ಬಂದಾಗ ನೆಟ್ಟ ಕಲ್ಲು ಕೀಳು ಅಂತ ಹೇಳ್ಯಾರ ಒಂದು ಮಾತು. ಸಿಟ್ಟು ಬಂದಾಗ ಕಲ್ಲು ಕೀಳದ್ರೊಳಗಾಗಿ ಬದಲಿಯಾಗಿರ್ತೈತಿ ಮನುಷ್ಯ. ಕಲ್ಲು ಕೀಳೊಳಗೆ. ಅದಕ್ಕಾಗಿ ಒಂದು ಕ್ಷಣ ನಾವು ತಡ್ಕೊಂಡ್ವಿ ಅಂದ್ರೆ ಹಾನಿ ಆಗೋದಿಲ್ಲ. ಪರಂತು ಅದ್ರ ಕೂಡ ಪ್ರವೇಶ ಆಗ್ತಾ ಇದ್ದಾನಲ್ಲ ಕಾಮ, ಕ್ರೋಧ, ಲೋಭ. ಲೋಭ ಮೂಲಾನಿ ಪಾಪಾನಿ, ಸಕಲ ಪಾಪಗಳಿಗೆ ಲೋಭವೇ ಮೂಲ. ಲೋಭ ಮೂಲಾನಿ ಪಾಪಾನಿ, ಪಾಪದ ಹಿಂದೆ ಲೋಭ ಐತೆ ಅಂತ ತಿಳ್ಕೋರಿ. ಏನ್ರಿ ಎಷ್ಟು ಮಂದಿ ಏನು ಭ್ರಷ್ಟಾಚಾರ ಮಾಡ್ತಾರೆ, ಎದ್ರ ಸಲ ಮಾಡ್ತಾರೆ? ಲೋಭ. ನೆಟ್ಟು ಗಳಿಸೋದು, ಮಾತಾಡಿ ಗಳಿಸೋದು ಅಲ್ರಿ. ಈ ಪಾಪಕ್ಕೆ ಲೋಭವೇ ಕಾರಣ ಅಂತ ಗೊತ್ತಿದ್ದರೂ ಕೂಡ ಮನುಷ್ಯಾಗ ಎಚ್ಚರಿಕೆ ಆಗೋದಿಲ್ಲ ಅಲ್ರಿ. ಅಣ್ಣ ತಮ್ಮ ತಾಯಿ ಹೇಳಿದಳು, ಅಲ್ಲೋ ನಿಮ್ಮಪ್ಪ ಆ ಹೊಲ ಖರೀದಿ ಮಾಡಿದ ಬಳಿಕ ಏನು ಹರಗಿಲ್ಲ, ಬಿತ್ತಲಿಲ್ಲ, ನೀವರೇ ಹೋಗಿ ಗಳೆ ಹಾಕ್ರಿ ಅಂತ ಅಂದಳು. ಅಣ್ಣ ತಮ್ಮನ ಶಿಕ್ನಾಗ ಗೆದ್ದಾಗಲಿ ಅಂಥೇಳಿ ಗಳೆ ಹಾಕಕ್ಕೆ ಹೋದರು. ಮುಂದೆ ಅವ ಅಣ್ಣ ಏನು ಆ ತಮ್ಮ ಎತ್ತ ಹಿಡ್ದಿದ್ದ, ಇವ ಗಳೆ ಹಿಡ್ದಿದ್ದ. ಯಾರು? ಅಣ್ಣ. ಈ ಗಳೆ ಒಂದು ಅರ್ಧ ಆಗಿತ್ತು, ನಡ್ಬರ್ಕ ಒಂದು ಗಳೆದ ಪಾಳ್ಯಕ್ಕೆ ಎತ್ತಿರಿ ಕೊಡ. ಎದ್ರದ್ದು ಗೊತ್ತಾಗಿರ್ಬೇಕಲ್ಲ, ಬಂಗಾರ. ನೋಡಿದ, ಅಬ್ಬಾ ಏನು ಒಂದು ಕೊಡ ಬಂಗಾರ ಐತಲ್ಲ. ಭತ್ತ. ಈ ನಮ್ಮ ತಮ್ಮ ತಿರುಗಿ ನೋಡಿದಂದ್ರೆ ಅವಾಗ ಅರ್ಧ ಕೊಡಬೇಕಾಕೈತಲ್ಲ. ಹಂಗಾರೆ ಏನು ಮಾಡಬೇಕು? ಕೈಯಾಗಿನ ಬಡಗಿಲ ಹೊಡೆದು ತಮ್ಮ ನಿರಪರಾಧಿ ಪಾಪ ಸತ್ತ ಬಿತ್ತಾರೆ. ಎತ್ತು ಆ ಹೆಣ ಬಣಿವ್ಯಾಗ ತುರುಕಿದ, ಅದನ್ನು ಕೊಡ ಓದು ಗುಡಿಸಲಾಗಿಟ್ಟ. ಮಧ್ಯಾಹ್ನದಾಗ ಅವ್ವ ಬಂದಳು, ಬುತ್ತಿ ತೊಗೊಂಡ, ನಿಮ್ಮ ತಾಮ ಎಲ್ಲಿ ಹೋಗ್ಯಾನೋ ಕೇಳಿದ್ರು. ಹೋಗ್ಯಾನ ಬಾರವ, ಅಲ್ಲಿ ಹೋಗ್ಯಾನ ಬಾ ಅಂದ. ಮಾರಿ ಹತ್ತರಿ ಆಗಿತ್ತಲ್ಲ. ಅಷ್ಟು ಗೊತ್ತಾಕತ್ತೆ ಮನುಷ್ಯನ ಮಾರಿ, ಗೊತ್ತಾಕತ್ತೆ. ಕೂನಿ ಮಾಡ್ಯಾನ ಮಾರಿ. ಆಕೆ ಒಂದಿಟ್ಟ ನಾಳತ್ತ ಅಲ್ಲಿ ಕಣ್ಕಿ ಬಣಿವೆ ಅಂತಕ್ಕೆ ನೀರಕ್ಕೆ ಹೋದ್ರು, ರಕ್ತ ಹರಿದು ಬರ್ತಿತ್ತಲ್ಲ. ಅಲ್ಲ ರಕ್ತ ಎಲ್ಲಿದು ಹರ್ತೈತೆ ಅಂತ ನೋಡಿಳು. ತಮ್ಮ ಸಣ್ಣ ಮಗ
ನಿನ್ನ ತಮ್ಮನ ಕೊಂದೆಲ್ಗೋ ಮೂರ್ಖ ಅಂತ ಬೈಯಾಕತ್ತಿದ್ದಳು. ಅವ ಅಂದ, ಇನ್ನು ಆಕೆ ಹೋಗಿ ಪೊಲೀಸರು ಹೇಳಿದ್ರೆ ನಾನು ಹಿಡ್ಕೊಂಡು ಹೋಗ್ತಾರೆ, ಬಂಗಾರ ಕೊಡ ಅಲ್ಲೇ ಹೊಡಿತೈತೆ ಅಂದ. ಅವನು ಏನು ಮಾಡ್ದ, ತಾಯಿನೂ ಕಲಾಸ ಎಲ್ಲ ಕಲಾಸ ಮಾಡಿ ರಾತ್ರಿ ಬಂಗಾರ ತೆಪ್ಪೇಲಿ ಹೊತ್ಕೊಂಡು ಮನೆ ಕಡೆ ಬರ್ತಿದ್ದ. 4 ಮಂದಿ ತುಡುಗ್ರೆ ಬಂದರು. ಬಂದು ಏನದು ಅನ್ನ ಪೂಜಾತಿ ನೀರು ಹೋಯ್ತು, ನಮಗೆ ನೀರಡಿಕೆ ತಿಳಿಸು ಅಂದ್ರು. ಬ್ಯಾಟ್ರಿಗೆ ನೋಡ್ರು ಬಂಗಾರ ಚಿನಿ ಹೊಡೆದ್ರೆ ಬೆತ್ತ ಹೆಣ ಅಲ್ರಿ, ಬೆತ್ತು. ಆ ಬಂಗಾರ ಕೊಡ ತೊಗೊಂಡ್ರು. 4 ಮಂದಿ ಪಾಲ ಹಂಚ್ಕೊಂಡು ಅಂಥೇಳಿ ಒಂದು ಅರಣ್ಯದ ಮಧ್ಯದಲ್ಲಿ ಗುಡಿ ಇತ್ತು. ಗುಡಿ ಮುಂದೆ ಪಾಲ ಹಂಚಕ್ಕಂತ ಆದರು. ಹೋದಾಗ 4 ಮಂದಿ ಇದ್ರ, ನೀವಿಬ್ಬರು ಪೇಡೆ ತೊಗೊಂಬರಿ, ಹಸು ಆಗೈತಿ. ನಾವಿಬ್ಬರು ಕಾಯ್ಕೋತ್ಕೊಂಡಿರ್ತೇವೆ. ಇಬ್ಬರು ಹೋದ್ರು. ಅವ್ರ ಮನಸ್ಸಿನಾಗೆ ಬಂತು, ವಿಷ ಹಾಕ್ಕೊಂಡು ಹೋಗೋಣ, ಅವು 2 ಸಾಯ್ತಾವ, ನಮ್ಗೆ ಹಾಕತ್ ಬಂಗಾರ. ನೋಡಿ ಹೆಂಗೆ ತಲೆಯಾಗಿ ಬರ್ತಾವು. ಏನು ವಿಷದ ಮಿಠಾಯಿ ತೊಗೊಂಡು ಆದರು. ಅವ್ರ ತಲೆಯಾಗ ಏನಿತ್ತು ರೀ, ಅವ್ರ ಬಾಯಾಗ ನೀರು ತರಕ್ಕೆ ಕಳ್ಸೋಣ, ನೀರು ತುಂಬ ಕಲ್ಲು ಹೋಗೋದು ಕಲಸ ಮಾಡೋಣ. ಅವ್ರು ಇವ್ರು ಬಂದ ವಿಷದ ಉಂಡಿ ಕೊಟ್ಟರು, ತಿನ್ರಿ ಅಂದರು. ತಿಂತೀವು, ಆ ನೀರು ತುಂಬ ಕೊಡ ತಗೋ ಬಾಯಾಗ ಹಿಡಿ ಅಂದು. ಅವು 2 ಬಾಯಾಗ ಹಿಡಿದು ರೀ. ಒಂದು ಬ್ಯಾಟ್ರಿ ಇತ್ತು, ಒಂದು ಕೊಡ ಇತ್ತು. 2 ತುಂಬುವಾಗ 2 ಅವನ ತಲೆ ಮ್ಯಾಗ ಒಂದು ಕಲ್ಲ, ಇವನ ತಲೆ ಒಂದು ಕಲ್ಲ, 2 ಬಾಯಾಗ ತಿಂದರು ಮಿಠಾಯಿ. ಇನ್ನೂ ಎದ್ದೇ ಇಲ್ಲ ಅವ್ರು. ಆ ಬಂಗಾರ ಕೊಡ ಐತೆ. ಮತ್ತು ನಿಮಗೆ ಯಾರು ಬೇಕಾಗಿತ್ತು? ಎಷ್ಟು ಮಂದಿ ಆಗ್ಯಾರ ಅನ್ನಿಸೋರಿ? ಎಷ್ಟು ಮಂದಿ ಆಗ್ಯಾರ ರೀ? ಅಣ್ಣ, ತಮ್ಮ, ತಾಯಿ, 4 ಮಂದಿ ಕಾಡ್ರು. ಯಾವ ಅವು 4 ಇವು 4 8 ಆಗ್ಯಾವ. 9ನೇವ್ದವ್ರು ಯಾರಿದ್ರೆ ಬರ್ರಿ, ಹತ್ತದ ಕೊಡ ಅಲ್ರಿ. ಲೋಭ ಮೂಲಾನೇ ಪಾಪಾನಿ. ಇದರಿಂದ ಒಂದಲ್ಲ ಎರಡಲ್ಲ, ಈ ಕಾಮ ಕ್ರೋಧಾದಿಗಳನ್ನು ನಾಶ ಮಾಡ್ಲಿಕ್ಕೆ ಆ ಭಗವಂತ ಸಿದ್ಧಾರೂಢನ ಹೊರತು ನಮ್ಮನ್ನು ರಕ್ಷಣೆ ಮಾಡೋರು ಯಾರಿಲ್ಲ ತಮ್ಮ, ವಿಚಾರ ಮಾಡ್ರಿ. ಆದ್ದರಿಂದ ಈಗ ಸದ್ಯ ಈ ಅಧ್ಯಾಯದ ಸಾರವನ್ನು ನೋಡೋಣ. ಏನಂತಾರೆ? ನಿತ್ಯ ಪ್ರಾತಃ ಕಾಲದಲ್ಲಿ ಸದ್ಗುರು ಸನ್ನಿಧಿಯಲ್ಲಿ ಅನೇಕ ಭಕ್ತರು ಬರುತ್ತಿದ್ದರು. ಸಿದ್ಧಾರೂಢ ಮಠದೊಳಗೆ ನಿತ್ಯದಲ್ಲಿ ಸದ್ಗುರು ಸನ್ನಿಧಿಗೆ ಅನೇಕ ಜನ ಭಕ್ತರು ಬರ್ತಾ ಇದ್ದಾರೆ. ಭಜನವಾದ ಮೇಲೆ ಸದ್ಗುರುಗೆ ಮಂಗಳಾರತಿಯನ್ನು ಮಾಡಿ ಬೆಳಗುವರು. ಭಜನೆ ಮಾಡ್ತಾ ಇದ್ದಾರೆ, ಭಕ್ತಿಯಿಂದ ಭಜನೆ. ಅಪ್ಪನ ಮುಂದೆ ಭಜನೆ ಮಾಡಿದ್ರೆ ಅವ್ರು ಭಾಳ ಹುರುಪು. ಭಜನೆ ಮಾಡಿ ಆರತಿ ಮಾಡಿ ಹೋಗ್ತಿದ್ರು. ಭಕ್ತ ಜನರನ್ನು ಈ ಕಾರ್ಯಕ್ಕೆ ಪ್ರಾತಃ ಕಾಲದಲ್ಲಿ ಎಚ್ಚರಗೊಳಿಸ್ಕೋಸ್ಕರವಾಗಿ ಒಬ್ಬನೊಬ್ಬನು ಅವರ ಮನೆ ಮುಂದೆ ಬಂದು ಏನು ಮಾಡ್ತಿದ್ದ, ಒದರ್ತಿದ್ದ. ಶಿವಾನಮ ಹೇಳ್ರಿ. ಈಗ ಹುಬ್ಬಳ್ಳಿ ಮಂದಿ ಎಲ್ಲ ನಮಸ್ಕಾರ ಮಾಡ್ತಾರೆ, ಶಿವಾನಮನ ಅಂತಾರೆ ಎಲ್ಲರೂ. ಹುಬ್ಬಳ್ಳಿ ಮಂದಿ ನಮಸ್ಕಾರ ಗೊತ್ತಿಲ್ಲ ಅವ್ರಿಗೆ. ಶಿವಾನಮ ಎಲ್ಲರೂ ಶಿವಾನಮನ. ಯಾಕೆ? ಅರ್ಜುನ ಇದು ಭೂಮಿ ಅದ, ಇದು ಪುಣ್ಯ ಭೂಮಿ ಅದ. ಶಿವಾನಮ ಶಿವಾನಮ ಅಂತ ಮಂದಿನ ಎಚ್ಚರ ಪಡಿಸ್ತಿದ್ದ. ಏನ್ರಿ ನಿದ್ರೆ ಅನ್ನೋದು ಒಂದು ಐತಲ್ಲ, ಅಯ್ಯೋ ಯಪ್ಪ, ಇದು ನಿದ್ರೆ ಭಾಳ ಮಂದಿನ ಕಾಡ್ತದ. ನಿದ್ರಾಸ್ಥಾನಂತೂ 3 ಪುರಾಣಂ ಪುಸ್ತಕಂ ಜಪಃ. 3 ಜಾಗದಾಗ ಐತತ್ತು ನಿದ್ರೆ. ಯಾವ್ಯಾವ್ದ್ರಿ? ಪುರಾಣ. ಪುರಾಣ ಹೇಳಕತ್ತಿದ ಕೂಡಲೇ ಎಂದು ಕುಂತ ಹಾಗಾದಕ್ಕೆ ಡುಬ್ಬದ ಮ್ಯಾಗ ಹಾಕಿ ಶುರು ಮಾಡ್ತಾವೆ. ಅದು ಹುಡುಕ್ಯಾಡ್ತದೆ. ನಮ್ಮ ಕಂಪ್ನಿ ಎಲ್ಲೈತೆ ಅಂತೇಳಿ ಹುಡುಕ್ಯಾಡ್ತಾ ಇರ್ತೈತೆ ಅದು ನಿದ್ದೆ. ಅದು ಪುರಾಣಂ ಪುಸ್ತಕಂ. ಪುಸ್ತಕ ಓದಕ್ಕೆ ಹತ್ತಿರಿ, ಪುಸ್ತಕ ಕೆಳಗೆ ಬಿದ್ದದ್ದು ಗೊತ್ತಿರಂಗಿಲ್ಲ ರೀ. ಪುರಾಣಂ ಪುಸ್ತಕಂ ಜಪಃ. ಜಪ ಮಾಡೋಕ್ಕೆ ಗೊತ್ತೈತೇನು? ಮಾಡಿಬಿಡ್ದ ಕೈಯಾಗಿನ ಸಲ ಬಿದ್ದದ್ದು ಗೊತ್ತಾಗಂಗಿಲ್ಲ ಅಲ್ಲ. ಇವು 3 ಅದಾವ. ಅದಕ್ಕೆ ನಾವು ನಿದ್ರೆ ಮನುಷ್ಯ ಹಾದರಗಿತ್ತೆ. ಬುದ್ಧಿ ಇಲ್ಲವೇ ನಿನಗೆ ಶರೀಪ? ನಿದ್ರೆ ಎಂಬ ನಿಜ ಹಾದರಗಿತ್ತೆ. ಎಲ್ಲಿ ಬರಬೇಕು ಎಲ್ಲಿ ಬರಬಾರ್ದು ನಿನಗೆ ಗೊತ್ತಿಲ್ಲೇನು ಅಂತ ನಾವು ಸೋಗ ಮಾಡ್ತಿ, ಹ್ಯಾಂಗರೇ ಬರತಿ, ತೂಕಡ್ಕಿ. ಅವು 3 ಅದಾವತ್ತು. ಬ್ಯಾಸರ್ಕಿ, ತೂಕಡ್ಕಿ, ಒಡಮುರ್ಕಿ ಅಂದರೆ ಅವು ಸಂತತಿ ಅವ್ರು ಮೊದಲು ಕಳಿಸ್ತಾ ಇರ್ತಾಕಿ ಮಕ್ಕಳನ್ನ. ಅಂದ ಅಲ್ರಿ, ವಿಚಾರ ಮಾಡಿರಿ.
ಅದು ಎಲ್ಲಿ ಕುಂತರೂ ಬಿಡಂಗಿಲ್ಲ ನೋಡ್ರಿ. ಪುರಾಣ ನಡೆದಾಗ ಸಹಿತ ಕೆಲವು ಮಂದಿ ನಿದ್ದೆ ಮಾಡ್ತಿರ್ತಾರೆ. ಅದು ಯಾವುದೋ ಊರಾಗ ಪುರಾಣ ನಡೆದಿತ್ತಂತ, ಅವ್ರ ಹೆಸರು ಹೇಳಂಗಿಲ್ಲ, ನಾ ಎಲ್ಲೆಲ್ಲಿ ಯಾಕಂದ್ರೆ ಹೋಗಿ ಹೇಳೋ ಪೈಕಿ ನೀವು. ಆ ಪುರಾಣ ನಡೆದಾಗ ದಿವಸ ಮಂದಿ ಬರ್ತಿದ್ರು. ಒಬ್ಬ ಅರವಿ ಅಂಗಡಿ ಅವ ಬಾರೋಪ ಅಂತ ಗೆಳೆಯರೆಲ್ಲ ಕಾಯ್ತಿದ್ರು. ಏನಪ್ಪ ನಿಮ್ಮ ಪುರಾಣ ಟೈಮ್ಗೆ ನಮ್ಮ ಗಿರಾಕಿ ಟೈಮ್ಗೆ ಏನು ಮಾಡೋದು ಆಗೋದಿಲ್ಲ, ನಾಳೆ ಬರ್ತಾನೆ ಕೂತ ಅವ್ರು ಅಂದರು, ನೋಡ್ರಿ ಇವತ್ತು ಕೀಲಿ ಹಾಕಿಸ್ ನೀನು ಕರ್ಕೊಂಡು ಹೋಗಿ ಪುರಾಣ ಮುಗಿಯಾಕೆ ಬಂದೈತಿ. ಒತ್ತಾಯಪೂರ್ವಕ ಕೀಲಿ ಹಾಕ್ಸಿದ್ರು. ಅವನು ತಂದು ಕುಣಿಸಿರು. ಕಂಬ ಕಚ್ಚಕ್ಕೆ ಗೊತ್ತಾ, ಈ ಕಂಬದ ಗಿರಾಕಿ ಗೊತ್ತಲ್ಲ, ನಾವು ಎರಡೂ ಆಗ್ಬೇಕು. ಕಾಣ್ತಾರೆ ಪುರಾಣ ಕಣ್ಣು ಮುಚ್ಚಿರ ಕಂಬ ಕಚ್ಚಿ ಕೂತ ಪುರಾಣ ನಡೀತು. ಈ ಕಡೆ ಇವ್ರು ಪುರಾಣ ನಡೀತು, ಆ ಕಡೆ ನಿದ್ದೆ ನಡೀತಾವ. ನಿದ್ದೆ ಒಂದು ಕನಸು ಬಿತ್ತು ನಮ್ಗೆ. ಅವು ಕನಸುಗಳಿಗೆ ಎಲ್ಲಿ ಬರಬೇಕು ಅವು ಗೊತ್ತಿಲ್ಲ. ಅವಕ್ಕೆ ಏನು ಬಿತ್ತು, ಕಿರಾಣಿ ಅಂಗಡ್ಯಾಗ ಅರ್ಬಿ ಅಂಗಡ್ಯಾಗ ದೊಡ್ಡ ಗಿರಾಕಿಗಳು ಬಂದಿದ್ದು ರೀ. ಎಲ್ಲ ಗಿರಾಕಿ ಕೊಡಾಕತ್ತಿದ್ದ ಒಂದು ಹಳ್ಯಾನ ಅರ್ಬಿ ಹರ್ಸಕ್ಕೆ ಬಂದಿದ್ರು. ಅವರು ಹಳ್ಯಾನ ಅರ್ಬಿ ಭಾರಿ ಅಲ್ರಿ, ಹಳ್ಯಾನ ಅರ್ಬಿ. ಈ ಕೆಟ್ಟಪ್ಪ ಅಂದವು. ನೋಡ್ರಿ ಇದಕ್ಕೆ 200 ರೂಪಾಯಿ. 200 ರೂಪಾಯಿ ಮೀಟರ ಏನು ಮಾರ, 100 ರೂಪಾಯಿ ಕಾದ್ರೆ ಕೊಡಲ ಅಂದ್ರೆ ಅದಂಗಿಲ್ಲ ಬಿಡ್ರಿ, 200 ರೂಪಾಯಿ. ಇದು ನಿಮಗೆ ಇದ್ದದ್ದೇ ಹೇಳ್ತಾನೆ ರೀ. ಮತ್ತು ಹಿಂಗನ್ನೋದು ಪದ್ಧತಿ ವ್ಯಾಪಾರದು. ಇದ್ದದ್ದೇ ಹೇಳ್ತಾನೆ. ಆ ಮಂದಿ ಕೂತಾರು, ಅವು 200 ಅಣವ, ಇವು 100 ಅಣವ, ಹಿಂದಕ್ಕೆ ಸರದಾಡವಲ್ರು. ಮಂದಿ ಕೂತಾರಂದ್ರು, ನಾವು ಕೆಲಸ ಮಾಡೋರ್ದೀವು, ನೀ 200 ಬೇಡ, ನೀನು 100 ಬೇಡ, 150 ರೂಪಾಯಿ ಮಾಡಿ ಹರಿ ಅಂದ್ಕೊಂಡು ಆಗ್ಲಿ ಅಂದವ. ಟರ್ರ ಅಂತ ಹರಿದ. ಏನು ಮುಂದೆ ಕೂತಾವ ನಂಗೆ ಹರಿದವ. ಯಾಕೆ ಹೋಗಿಲ್ಲ ಅಂದ್ರೆ ವ್ಯಾಪಾರ ಆಗೈತಿಲ್ಲ ಅಂತವ. ಹಂಗೆ ಹರಿದವ, ಗೆಡ್ಗೊಂದು ಕಟ್ ನೋಡ್ರಿ. ಏನು ಎಲ್ಲಿ ವ್ಯಾಪಾರ, ಏನು ಸುದ್ದಿ. ಆವಾಗ ಈಶ್ವರ್ಕ್ ಬಂದವ. ಅವ ಬಿಡುವಂಗಿಲ್ಲ, 4 ಶರ್ಟಿನ ಅರಿವಿ ಕೊಟ್ಟು ನಡಿ ಅಂತ. ಅಂಗಡಿ ತೊಗೊಂಡೋಗಿ ಅರಿವಿ ತೊಗೊಂಡು ಮನೆಗೆ ಹೋದತ್ತವ. ಹಿಂಗಿವು ನಿದ್ರಾಸ್ಥಾನಂತೂ ತ್ರೀಣಿ ಪುರಾಣಂ ಪುಸ್ತಕಂ ಜಪಃ. ಆದ್ದರಿಂದ ಈ ನಿದ್ರೆ ಎಚ್ಚರ ಮಾಡೋ ಸಲುವಾಗಿ ನಮ್ಮಲ್ಲಿ ಯೋಗ ಗುರುಗಳು ಬಂದಾರ. ನಾ ಕೇಳಿ ಹೋಗಕ್ಕೆ ಎಷ್ಟು ಮಂದಿ ಇರ್ತಾರೆ, ಸಾಧಕ್ಕೆ ಒಂದು 8-10 ಮಂದಿ ಇರ್ತಾರೆ. ಹೊರಗಿನವರು 50 ಮಂದಿ ಇರ್ತಾರೆ. ಊಟಕ್ಕೆ ಎಷ್ಟು ಮಂದಿ ಇರ್ತಾರೆ? 150 ಮಂದಿ ರೀ. ಆ 150 ಮಂದಿ ಈ ಅವ್ರು ಅಲ್ಲೂ ವಿಚಿತ್ರನ ರೀ. ರೊಟ್ಟಿ ಒಂದು ಯಾಕೆ ಕೊಡ್ತಿ, ಜಗಳ ತೆಗಿತಾನಂತ ಕಾಯ್ದೆ. ರೊಟ್ಟಿ ಒಂದು ಯಾಕೆ ಕೊಡ್ತಿ ಬಸ್ಸ ಅಂತ ನನಗೆ ಹಿಂಗೆ ಅನ್ನಕತ್ಯಾರಿ ಅಂದೆ. ಅವ್ರು ಹೇಳು, ಯಾವ ರೊಟ್ಟಿ ಒಂದ ಕೊಡ್ತಾನಲ್ಲ, ನಿಮ್ಮ ಹೆಣ್ಮಕ್ಳನ್ನ ಕರ್ಕೊಂಬ ರೊಟ್ಟಿ ಬಿಡ್ಯಾಕ 4 ರೊಟ್ಟಿ ಕೊಡ್ತೀವಣ್ಣ ನೀನು. ಈ ಕಾಯ್ದೆ ಏನು ಅಲ್ಲೋ, ಭಕ್ತಿ ಐತಿಲ್ಲಿ, ಕಾಯ್ದೆ ಇಲ್ಲ. ಅಲ್ಲಿ ಮನೆಗೆ 4 ಮಂದಿ ಬಂದಾಗ ನಿನ್ನ ಗತಿ ಏನಾಕತಿ ನೋಡಿದೆ. ಪುಣ್ಯಾತ್ಮರು ಟ್ರಸ್ಟಿ ಅವರು ನಿಮಗೆ ರೂಮ್ ಕೊಟ್ಟಾರೆ, ಬಿಸಿನ ಜಳಕಕ್ಕೆ ಕೊಟ್ಟಾರೆ, ನಾಷ್ಟ ಕೊಡ್ತಾರೆ, ಊಟ ಕೊಟ್ಟಾರೆ. ಇಷ್ಟು ವಿಚಾರ ಇಲ್ಲ ಅಂದರೆ ಏನಿದು? ಆದ್ದರಿಂದ ವಿಚಾರ ಮಾಡಿ ನಶಿಕ್ನಾಗ ಎದ್ದು ಸ್ವಲ್ಪ ಇಷ್ಟೇ ಸ್ವಲ್ಪ ಒಂದು ಆರಕ್ಕೆ ಹೋಗಪ್ಪ. ಅದು ನಶಿಕ್ನಾಗ ನಿದ್ದೆ ಸಕ್ರೆ ನಿದ್ದೆ ಅಂತ್ರಿ, ಭಾಳ ರುಚಿ ಅಂತ್ರಿ ಅದು. ಅಲ್ಲೇ ಇರೋದು ಯೋಗ ಅವನ ಸ್ವಾಮಿದು ಗೊತ್ತೈತಿ ನನಗೆಲ್ಲ. ಕೌಂದಿ ಹೊತ್ಕೊಳ್ಳೋದು, ನಿದ್ದೆ ಮಾಡೋದು, ಯಾವುದಕ್ಕೆ ಬಂದೀವಿ ಅನ್ನೋದು ಕಲ್ಪನಾ ಇಲ್ಲ. ಸಾಧನ ಶಿಬಿರ ಇದು, ನಿದ್ದೆ ಶಿಬಿರ ಅಲ್ಲ. ಸಾಧನ ಶಿಬಿರದಾಗ ಕೊಡ್ರಿ ನಿದ್ದೆ ಏನು ಹನಿ ಬಡ್ಕೋಬೇಕಲ್ಲ. ಅಭಿಪ್ರಾಯ ಏನು ಅಂತಕ್ಯಾರ, ಈ ಮಂದಿನ ಎಚ್ಚರ ಮಾಡೋ ಸಲುವಾಗಿ ಒಬ್ಬ ಶಿವಾನ್ಮ ಅಂತ ತಿಳಿದು ಮಂದಿ ಬಾಗಲ ಬಡೋದು. ಮನೆ ಬಾಗಲ ಅನ್ನಿದ್ರ ಶಿವಾನ್ಮ ಅಂತ ಶಿರವ. ಅವ್ರು ಎಚ್ಚರ ಆದ ಕೂಡಲೇ ಮುಂದಿನ ಮನೆ ಹೋಗವ, ಮತ್ತು ಅವ್ರು ಶಿವಾನ್ಮ ಬಡ್ಯವ, ಮತ್ತು ಮುಂದೆ ಹೋಗವ. ಹಿಂಗೆ ಅವ್ಗೆ ಶಿವಾನ್ಮ ಅಂತ ಹೆಸರು ಬಿತ್ತತ್ತು. ಶಿವಾನ್ಮ ಬರ್ತಾನು ನಶಿಕ್ನಾಗ, ಶಿವಾನ್ಮ ಬರ್ತಾನು ದೌಡ್ ಹೇಳ್ರಿ ಮಾತಾಡ್ತಿದ್ರನ್ನು. ಹಿಂಗಾಗಿ ಆಗುವಾಗ ಒಂದು ದಿವ್ಸ 4 ಮಂದಿ ಪೊಲೀಸರು ಬಂದರು. ಪೊಲೀಸರು ರಾತ್ರಿ ಇವ ನಶಿಕ್ನಾಗ ಶಿವಾನ್ಮ ಅನ್ಕೋತ ತಿರುಗಾಡ್ತಿದ್ದ. ಪೊಲೀಸರು ಅಂದರು, ಏನು ಮಾಡ್ತೀನಿ ನೀನು? ನಾ ಮಂದಿನ ಎಚ್ಚರ ಮಾಡ್ತಾನೆ ರೀ. ಅನ್ಬೇಡ್ಬಿಡು, ಶಿವಾನ್ಮ ಅನ್ಬೇಡ್ಬಿಡು, ನೀನು ಹಿಡ್ಕೊಂಡು ಹೋಯ್ತು ಶಿವಾನ್ಮ. ಮತ್ತು ಶಿವಾನ್ಮನ ನಾವು ಬಾಯಾಗ ಅರಿವಿ ತುರ್ಕಿರು.
ಅರ್ವಿ ತುರುಕಿ ಹಗ್ಗ ಕಟ್ಟಿ ನಡಿ ಚಾವಡಿಗೆ ಅಂಥೇಳಿ ಕರ್ಕೊಂಡು ಹೊಂಟಿದ್ರು. ಪರಮಾತ್ಮ ಕೇಳ್ಯಾನ, ಭಕ್ತರಿಗೆ ನೋವು ಆತಂದ್ರೆ ಭಗವಂತರಿಗೆ ನೋವು ಆಗತ್ತದ. ಯೋಗಕ್ಷೇಮ ಭಗವಂತ ಹಿಂದಿರ್ತಾನಪ್ಪ. ನೀವು ಪ್ರಾಮಾಣಿಕದ ಸೇವೆ ಮಾಡೋರಿಗೆ ಬಂದು ಇರ್ತಾನ. ಮತ್ತು ಸೋಗ ಮಾಡಿ ಸೇವೆ ಮಾಡೋರಿಗೆ ನಂಬಿ ಕರೆದರೆ ಓ ಎಂದನೇ ಶಿವನು ನಂಬಲರೇ ಅದು ಲೋಕದ ಜನರು. ನಂಬಿ ಕರಿಬೇಕಪ್ಪ. ಆದ್ದರಿಂದ ಇವನ್ನ ಹಿಡ್ಕೊಂಡು ಹೋಗಾಕತ್ತಾರ ಅಂದ ಬಳಿಕ ಸಿದ್ಧಾರೂಢಂದ ಇದು ನನ್ನ ಭಕ್ತರಿಗೆ ಹಿಂಗಾಕೈತೆ ಅಂದ್ಬೇಕು ಸೋಮಿರಬಾರ್ದು ಅಂಥೇಳಿ ಫೌಜ್ದಾರ್ ರೂಪ ತೊಗೊಂಡವ. ಫೌಜ್ದಾರಾಗಿ ಕುದುರೆ ಮ್ಯಾಗ ಬಂದು ಅಟಕ 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 ಅಂಥೇಳಿ ಪೊಲೀಸರು ಅವ್ರು ನೋಡ್ಕೊಳ್ಳಿ ಸೆಲ್ಯೂಟ್ ಮಾಡಿ ಯಾಕ್ರಿ ಬಂದ್ರಿ? ಇವ ಯಾರು ಯಾಕೆ ತೊಗೊಂಡಕ್ರಿ ಇವ್? ಯಾಕಂದ್ರೆ ಇವ ಮಂದಿನ ಎಬ್ಸಾಕತ್ತಾನ್ರಿ, ರಾತ್ರಿ ನಿದ್ದೆ ಕೆಡಿಸ್ತಾನ್ರಿ, ಶಿವ ಅನ್ಕೋತ ಬೆಳೆದ ತಿರುಗಾಡ್ತಾನ್ರಿ. ಅಲೋ, ನೀವು ಅದ ಕೆಲಸ ಮಾಡ್ತೀರಿಲ್ಲ, ಮಂದಿನ ಎಬ್ಸೋದ, ಮಂದಿನ ಎಚ್ಚರ ಮಾಡೋದು ಕೇಳ್ತಿಲ್ಲ. ನೀವು ಎಚ್ಚರ ಮಾಡೋಕ್ಕೆ ಬರ್ತೀರಿ, ಮತ್ತು ಅವನು ಪಗಾರಿಂದ ಮಾಡ್ತಾನಲ್ಲೋ ನಿಮಗೆ, ನೀವು ಪಗಾರ ತೊಗೊಂಡು ಮಾಡ್ತೀರಿ. ಬರ್ರಿ ಅವನು ಹಿಂಗ್ರಿ ಹ್ಞೂನ್ರಿ ಬಾಯಾಗಿನ ಅರಿಬಿ ತೆಗೆದು ಹಗ್ಗ ಬಿಚ್ಚಿ ಶಿವ ಮತ್ತು ಶಿವ ಅನ್ಕೋತಾನೆ ಹೋದವ. ಮತ್ತು ಯಾಕೆ ಅವನು ಹುರಿದಾಗಿ ಶಿವ ಪಕ್ಕಾ ಮನಿ ಮಾಡಿದ್ದ ಅಲ್ರಿ. ಮಂತ್ರ ಅಂದ್ರೆ ಭಾಳ ಮಹತ್ವದ್ದವ. ಭಾಳ ಮಂದಿಗೆ ಮಹತ್ವದ ಗೊತ್ತಿಲ್ಲ. ಮಂತ್ರೇ ತೀರ್ಥೆ ದಿಶೆ ದೈವೇ ದೈವಜ್ಞೆ ವಿಶೇಷೇ ಗುರು ಯಾದೃಶಿ ಭಾವನಾ ಕುರ್ಯಾತ್ ಸಿದ್ಧಿರ್ಭವತಿ ತಾದೃಶಿ. ಮಹಾತ್ಮ ಹೇಳ್ತಾನೆ. ಈ 7 ಸ್ಥಾನಗಳೊಳಗೆ, ಈ 7 ಜಾಗದಾಗ 7 ಸ್ಥಾನಗಳಲ್ಲಿ ನೀ ಎಷ್ಟು ಶ್ರದ್ಧೆ ಇಡ್ತೀಯ ಅಷ್ಟು ಫಲ ನಿನಗೆ ಸಿಗ್ತದ. ಮಂತ್ರೇ ತೀರ್ಥೆ ದ್ವಿಜೆ ದೈವೇ ದೈವಜ್ಞೆ ಭಿಷಜೆ ಗುರು. ಈ 7 ಜನರಲ್ಲಿ ನೀನು ಎಷ್ಟು ಶ್ರದ್ಧೆ ಇಡ್ತೀಯಲ್ಲ ಅಷ್ಟು ಫಲ ನಿನಗೆ ಪ್ರಾಪ್ತಿ ಆಗ್ತದೆ. ತಕ್ಕಡಿ ಎಷ್ಟು ಕಲ್ಲು ಹಚ್ತೀರಿ ಅಷ್ಟೇ ಬೆಲ್ಲ ಕೊಡ್ತದೆ, ಹೌದಲ್ರಿ? ಮತ್ತು ನೀವು ಕಿಲೋ ಹಚ್ಚಿದ್ರೆ ಕಿಲೋ ಬೆಲ್ಲ, ಅರ್ಧ ಕಿಲೋ ಹಚ್ಚಿದ್ರೆ ಅರ್ಧ ಕಿಲೋ ಬೆಲ್ಲ, ಪಾವು ಕಿಲೋ ಬೆಲ್ಲ. ನಮ್ದು ಹಂಗಲ್ಲ, ಕಿಲೋ ಹಚ್ಚಿ ಪಾವು ಕಿಲೋ ಹಚ್ಚಿ ಕಿಲೋ ಹೊಡ್ಕೋಬೇಕತ್ ನಮ್ಮದು. ನಿಮ್ಮ ಅಪ್ಪಗೂ ಸಾಧ್ಯ ಇಲ್ಲ, ಶ್ರದ್ಧೆ ಅಲ್ರಿ. ಆದ್ದರಿಂದ ಈ 7 ಜಾಗದಾಗ ನೀ ಎಷ್ಟು ಶ್ರದ್ಧೆ ಇಟ್ಟಿರ್ತೀಯಲ್ಲ ಅಷ್ಟು ಫಲ ನಿನಗೆ ಪ್ರಾಪ್ತಿ ಆಗ್ತಾವ. ಆದ್ದರಿಂದ ಮಂತ್ರ ಅಂದ್ರೆ ಸಿದ್ಧಾರೂಢಪ್ಪ, ಈ ಶಿವಾಯನವ ಮಂತ್ರ ಅಂದ್ರೆ ಸಿದ್ಧಾರೂಢಪ್ಪ ನಮಗೆಲ್ಲ ಪೊಕ್ಕಟ್ಟಾಗಿ ಕೊಟ್ಟಿರ್ತಕ್ಕಂಥ ದೊಡ್ಡ ಮಹಾಪುರುಷ ಪುಣ್ಯಾತ್ಮರೇ, ಜಗತ್ತಿನೊಳಗೆ ಯಾರೂ ಇಲ್ಲ. ನಿನಗೆ ಶಾಸ್ತ್ರ ತಿಳಿದು ಬಿಡು, ಶಿವಾಯನ ಮಾಡು. ಏನು ನಿಮ್ಮಪ್ಪನ ಗಂಟು ಹೋಗ್ತೈತಿ? ನಾಲಿಗೆ ಇರುವಾಗ ನಾರಾಯಣ ಅನ್ನಬಾರದೆ? ಒಂದು ಸ್ವಲ್ಪ ಶಿವ ಹನುಮಾನಕ್ಕೆ ಏನಾರೇ ಆಕತಿ. ಆದ್ದರಿಂದ ಆ ಶಿವ ಹನುಮಾನ ಬಿಡಿಸಿದ್ರು. ಅವ ಹೋದ ಪಾಪ. ಹೋದ ಕೂಡಲೇ ಆ ಪೊಲೀಸರು ತರ ಏನು ಪೋಸರ್ ಏನತ್ತಾರೋ ಯಾಂಬಲ, ಏನತ್ತಾರೋ ಯಾಂಬಲ. ಹಾದಾಗೆದ್ದು ಮಠಕ್ಕೆ ಹೋಗಿ ಇದು ಸಿದ್ಧಾಡ್ರೆ ಅಂತ ತಿಳ್ಕೊಂಡ ಅವ್ನು ಫೌಜ್ದಾರ ಮಠಕ್ಕೆ ಹೋಗಿ, ಅಪ್ಪ ನೀವು ರಾತ್ರಿ ಬಂದು ನಮ್ಮನ್ನು ಇವನ್ನ ಯಾಕೆ ಹಿಡ್ಕೊಂಡು ಹೋಗ್ತೀರಿ ಅಂದ್ರಿ, ನಾವು ತಪ್ಪಾತ್ರಿ, ಕ್ಷಮ ಮಾಡಿರಿ, ಅವ್ನು ಹಿಡಿದು ತಪ್ಪಾಗೈತಿ ಅಂತಂದರು. ಅವ ಫೌಜ್ದಾರ್, ನಾ ಯಾಕೆ ರಾತ್ರಿ ಹೋಗೇನೆ ಅಂದವ. ನಾ ರಾತ್ರಿ ಎದ್ದೇ ಇಲ್ಲ, ನಾ ಇಲ್ಲ ಮಕ್ಕೊಂಡನಿ ಅಂದವ. ಮತ್ತಿದು ಯಾರ ಕೆಲಸ? ಕಚೇರಿಯಾಗ ಕಚೇರಿಯಾಗ ಫೌಜ್ದಾರ ಬಂದಿಲ್ಲ ಅಂದ್ರೆ ಸಿದ್ಧಾಡ್ರ ಮ್ಯಾಗ ಕೆಲಸ ಇದು ಬಹುಶಃ. ಯಾಕಂದ್ರೆ ಫೌಜ್ದಾರ ಆ ಸಿದ್ಧಾರ್ಢ ಮ್ಯಾಗ ಭಾಳ ಭಕ್ತಿ ಇದ್ದ. ಅವ ಅಂದವ, ನನ್ನ ರೂಪದಿಂದ ಬಂದವ ಸಿದ್ಧಾರ್ಢನ ಹೊರತುಗೆ. ಯಾಕೆ? ಭಕ್ತರನ್ನು ರಕ್ಷಣೆ ಮಾಡೋದು ಅವನು ಕರ್ತವ್ಯದ. ಆದ್ದರಿಂದ ಅವನೇ ಅಂತ ತಿಳ್ಕೊಂಡು ಎಲ್ಲರೂ ಹೋಗಿ ಸಿದ್ಧಾರ್ಢಂತಕ್ಕೆ ನಮಸ್ಕಾರ ಮಾಡಿ, ಅಪ್ಪುಗಳ ನಿನ್ನೆ ನೀವು ಫೌಜ್ದಾರಾಗಿ ಬಂದಿದ್ರಂತ. ಹೌದೇನು? ಅವನ ಭಕ್ತಿಪ್ಪ ಅವಂಗೆ ಹಂಗೆ ಕಾಣಿಸೈತಿ ಅಂತಂತಾರೆ. ಅವ್ನು ನಾ ಮಾಡೇನಂತ ಯಾವುದಕ್ಕೂ ಅಂದಿಲ್ಲ ಪುಣ್ಯಾತ್ಮ. ಆದ್ದರಿಂದ ಯಾರು ಭಗವಂತನೇ ಯಾರು ನಿಷ್ಕಾಮವಾಗಿ ಸೇವೆಯನ್ನು ಮಾಡ್ತಾರೆ ಅವ್ರ ಯೋಗಕ್ಷೇಮವನ್ನು ಭಗವಂತ ನೋಡುತ್ತಾನೆ ಅಂಥೇಳಿ ಅವರೆಲ್ಲರಿಗೂ ಸಮಾಧಾನ ಮಾಡಿ ಕಳಿಸಿದಂಥ ಮುಂದಿನ ಸೇವೆಯನ್ನು ನಾ ಚಿಂತನೆ ಮಾಡಿ. ಸದ್ಗುರುನಾಥ್